ಉತ್ತರ ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲೇ ಮಹತ್ವದ ಹೆಜ್ಜೆಯನ್ನ ಇಟ್ಟಿರುವ ನಾಗರಬೆಟ್ಟದ ಆಕ್ಸ್ಫರ್ಡ್ ಪಾಟೀಲ್ಸ್ ಪಿಯು ಸೈನ್ಸ್ ಕಾಲೇಜು 2025ರ ನೀಟ್ ಪರೀಕ್ಷೆಯಲ್ಲಿ ವೈದ್ಯಕೀಯ ವಿಭಾಗಕ್ಕೆ ದಾಖಲೆಯ 187 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವ ಮೂಲಕ ಉತ್ತರ ಕರ್ನಾಟಕದಲ್ಲೇ ಅತಿ ಹೆಚ್ಚು ಮೆಡಿಕಲ್ ಸೀಟುಗಳನ್ನು ನೀಡಿದ ಏಕೈಕ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಎಂದು ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಹೇಳಿದರು. ಅವರು ಭಾನುವಾರ ನಾಗರಬೆಟ್ಟ ಗುಡ್ಡದ ಪಕ್ಕದಲ್ಲಿರುವ ಆಕ್ಸ್ಫರ್ಡ್ ಪಾಟೀಲ್ಸ್ ಶಿಕ್ಷಣ ಸಂಸ್ಥೆಯ ಸೈನ್ಸ್ ಪಿಯು ಕಾಲೇಜಿನಲ್ಲಿ ಆಯೋಜಿಸಿದ್ದ 2025ರ ನೀಟ್ ಪರೀಕ್ಷೆಯಲ್ಲಿ ವೈದ್ಯಕೀಯ ವಿಭಾಗಕ್ಕೆ ಆಯ್ಕೆಯಾದ 187 ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಸಂಸ್ಥೆಯ ಸಾಧನೆಯ ಹೆಗ್ಗುರುತು ರಾಣೆಬೆನ್ನೂರಿನಿಂದ ಆರಂಭವಾಗುವ ಉತ್ತರ ಕರ್ನಾಟಕದಲ್ಲಿ 3500ಕ್ಕೂ ಹೆಚ್ಚು ಪಿಯು ಸೈನ್ಸ್ ಕಾಲೇಜುಗಳಿದ್ದರೂ ಆಕ್ಸ್ಫರ್ಡ್ ಪಾಟೀಲ್ಸ್ ಕಾಲೇಜು ಅತಿ ಹೆಚ್ಚು ಮೆಡಿಕಲ್ ಸೀಟುಗಳನ್ನು ಒದಗಿಸಿದೆ. ಇದುವರೆಗೆ ನಮ್ಮ ಸಂಸ್ಥೆಯಿಂದ MBBSಗೆ 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, BMSಗೆ 1800ಕ್ಕೂ ಹೆಚ್ಚು ಮತ್ತು ಪಶು ವೈದ್ಯಕೀಯ ವಿಭಾಗಕ್ಕೆ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ವೈದ್ಯಕೀಯ ಕ್ಷೇತ್ರ ಮಾತ್ರವಲ್ಲದೆ ಇತರೆ ಕ್ಷೇತ್ರದಲ್ಲಿ ಉನ್ನತ ಹುದ್ದೆಗಳನ್ನು ನಮ್ಮ ವಿದ್ಯಾರ್ಥಿಗಳು ಅಲಂಕರಿಸಿದ್ದಾರೆ. 2026ಕ್ಕೆ 200 ವಿದ್ಯಾರ್ಥಿಗಳು ವೈದ್ಯಕೀಯ ವಿಭಾಗಕ್ಕೆ ಆಯ್ಕೆಯಾಗಲಿದ್ದಾರೆ ಎಂದು ಘೋಷಿಸಿದ ಅವರು ಇಲ್ಲಿಯವರೆಗೆ ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದೇವೆ ಎಂದರು. ಸ್ವಲ್ಪ ದಿನ ಒಮ್ಮೆ ನಮಗೂ ಗೊತ್ತಾಯ್ತು, ಈ ವರ್ಷ ನಾವು 180 ಕ್ರಾಸ್ ಮಾಡೈತಿ ಅಂತ ಗೊತ್ತಾಯ್ತು. ಹಾಗೆ ಕ್ವಶನ್ ಪೇಪರ್ ಎಲ್ಲರೂ ಡಿಫಿಕಲ್ಟ್ ಇತ್ತು. 588 ಅಂದ್ರೆ ಅದು 700 ಇತ್ತು, 720ಗೆ ಲಾಸ್ಟ್ ಕನ್ಸಿಡರ್ ಮಾಡಿದ್ರೆ 688 ಇದ್ದಂಗೆ ಅದು 605 ತೆಗೆದ್ರೆ ಅದು 705 ತೆಗೆದಂಗೆ. ಆದ್ರೂ ಈ ವರ್ಷ ನಾವು ಬಿಡ್ಲಿಲ್ಲ, ಆದ್ರೆ 187 ತೆಗೆದ್ವಿ. ಒಂದೇ ರಿಸಲ್ಟ್ ನಿಮ್ಗೆ ಹೇಳ್ಬೇಕಪ್ಪ ಆಯ್ತಂದ್ರೆ ಈ ವರ್ಷ 200 ಮೇಲೆ ಬಂದಿದೆ ರಿಸಲ್ಟ್. ನಾವು ಸುಮ್ಮನೆ 187 ಅಂತ ಹಾಕಿವಿ. ಇದೇ ಹೇಳ್ಬಿಡ್ತೀನಿ ನಿಮ್ಗೆ ಯಾಕೆ ಹಾಕಿವಪ್ಪ ಅಂದ್ರೆ ಮುಂದಿನ ವರ್ಷ 200 ಕ್ರಾಸ್ ಮಾಡ್ಬೇಕಲ್ಲ, ಅದಕ್ಕೆ ಹಾಕಿವಿ ನಾವು. ಈ ವರ್ಷ ಹೆಚ್ಚು ಕಡಿಮೆ 200ನ್ನ ಕ್ರಾಸ್ ಮಾಡೀವಿ. ಒಂದ್ ತಲೆ ಇರ್ಲಿ, ನಮ್ಮ ತಲೆ ಈ ವರ್ಷ 187 ಅಂದ್ರೆ ಸಣ್ಣ ಪುಟ್ಟ ರಿಸಲ್ಟ್ ಅಲ್ಲಮ್ಮ. ಅದು ನೀವು 3 ಡಿಜಿಟ್ ನಂಬರ್ ಕಾಣಬಹುದು. ಆ 3 ಡಿಜಿಟ್ ನಂಬರ್ ಇಂದ ಒಬ್ಬ ಕಸ ಹೊಡೆಯಂತ ಸ್ವೀಪರ್ ಇಂತ ಹಿಡಿದು ಲೆಕ್ಚರ್ ಮತ್ತು ಮ್ಯಾನೇಜ್ಮೆಂಟ್ ಎಲ್ಲರೂ ಕೆಲಸ ಮಾಡಿದ್ದಾರೆ. ಓನ್ಲಿ ಲೆಕ್ಚರ್ ಮ್ಯಾನೇಜ್ಮೆಂಟ್ ಅಂತ ಇನ್ನೇಗ ಸರ್ ಹೇಳಿದ್ರು, ಆದ್ರೆ ಎಲ್ಲರೂ ಕೆಲಸ ಮಾಡಿದ್ದಾರೆ. ಇನ್ನೊಂದು ತಲೆ ಇಲ್ಲಿ 187 ಅಂದ್ರೆ ಒಂದು 3 ಡಿಜಿಟ್ ನಂಬರ್ ಅಲ್ಲ. ನೀವು ಉತ್ತರ ಕರ್ನಾಟಕ ಎಲ್ಲಿ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ರಾಣೆಬೆನ್ನೂರಿಂದ ಸ್ಟಾರ್ಟ್ ಆಗುತ್ತೆ. ಹೆಬ್ಬಾಗಿಲು, ನಮ್ಮ ಉತ್ತರ ಕರ್ನಾಟಕ ಹೆಬ್ಬಾಗಿಲು. ಮುಂಬೈ ಕರ್ನಾಟಕ ಇರಬಹುದು, ಕಿತ್ತೂರು ಕರ್ನಾಟಕ ಇರಬಹುದು, ಕಲ್ಯಾಣ ಕರ್ನಾಟಕ. ಇದರಲ್ಲಿ ಸರಿಸುಮಾರು 3500ಕ್ಕಿಂತ ಹೆಚ್ಚು ಪಿಯು ಸೈನ್ಸ್ ಕಾಲೇಜ್ ಇದಾವೆ. ಒಂದ್ ತಲೆ ಇರಲಿ, ಸರಿಸುಮಾರು 3500ಕ್ಕಿಂತ ಹೆಚ್ಚು ಪಿಯು ಸೈನ್ಸ್ ಕಾಲೇಜ್. ಅದರಲ್ಲಿ ಅತಿ ಹೆಚ್ಚು ರಿಸಲ್ಟ್ ಕೊಟ್ಟಿರುವಂತ ಏಕೈಕ ಉತ್ತರ ಕರ್ನಾಟಕದಲ್ಲಿ ಯಾವ್ದಾದ್ರು ಸಂಸ್ಥೆ ಇದ್ರೆ ಅದು ನಿಮ್ಮ ಆಕ್ಸ್ಫರ್ಡ್. ಯಾಕಂದ್ರೆ ಈ ವರ್ಷ 2.5 ಕೋಟಿ ಅಲ್ಲ, ಸರಿಸುಮಾರು 6 ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಕೊಟ್ಟಿನ ಕಳೆದ ವರ್ಷ 6 ಕೋಟಿ. ಅದು ಬಡ ವಿದ್ಯಾರ್ಥಿಗಳು ಮೀಸಲಾಗಿತ್ತು. ನಮಗ ಲಾಸ್ಟ್ ಇಯರ್ 180 ರಿಸಲ್ಟ್ ಅನ್ನ ಯಾಕೆ ನಾವು ಕಾನ್ಫಿಡೆಂಟ್ ಹೇಳಿದಪ್ಪ ಅಂದ್ರೆ ಇಲ್ಲಿ ಎಷ್ಟೋ ಜನ ಅವರು ನೀವು ಮೆಡಿಕಲ್ ಆಗಿದ್ರಿ. 180 ಜನದಲ್ಲಿ ಒಂದು 30-35 ಜನ, ಹೆಚ್ಚು ಕಡಿಮೆ 50 ಜನ ಮನೆಗೆ ಬಂದಿದ್ದ. ನಾನು ಯಾವಾಗ ನಾವು ಅವ್ರ ಮನೆಗೆ ಹೋಗಿದ್ದಪ್ಪ ಅಂದ್ರೆ ನಾನು ರಾಜಶೇಖರ್ ಸರ್ ಒಂದು 3 ಜನ ಹೋಗಿದ್ವಿ. ಯಾವಾಗ ಹೋಗಿದ್ದಪ್ಪ ಅಂದ್ರೆ 2024ರಲ್ಲಿ ಮೇದಲನ್ನ ಎಕ್ಸಾಮ್ ಬರೆದಲ್ಲ, ಬರೆದ್ಮೇಲೆ ಸ್ವಲ್ಪ ಬಾರ್ಡರ್ನಲ್ಲಿ ಹೋಗಿರ್ತಾರೆ. ಅಂದ್ರೆ ಕಳೆದ ವರ್ಷ 720, 590 ಮೆಡಿಕಲ್ ಸೇಫ್ ಆಗಿದ್ರು. 560, 570, ಮೋರ್ ದೆನ್ 500 ತೆಗೆದರು. ಅವ್ರಿಗೆ BMS ಸೀಟ್ ಸಿಕ್ಕಿರ್ಬಹುದು, ವೆಟರ್ನರಿ ಸಿಕ್ಕಿರ್ಬಹುದು ಅಂತ ಅವ್ರ ಆರ್ಥಿಕ ಪರಿಸ್ಥಿತಿ ಬಲಾಟ ಇದ್ದಿಲ್ಲ. ಅದನ್ನ ನಾವು ಲಿಸ್ಟ್ ಮಾಡ್ಕೊಂಡು ಅಂತ ವಿದ್ಯಾರ್ಥಿಗಳ ಮನೆಗೆ ಖುದ್ದಾಗಿ ನಾನೇ ಫೀಸ್ ಅನ್ನ ಇಲ್ಲ ಫೀಸೇ ಬೇಡ ಅಂತ ಹೇಳಿದ್ವಿ ನಾವು. ನೀವು ಬಂದು ಓದು, ಈ ಮೆಡಿಕಲ್ ಸೀಟ್ ಅನ್ನ ಇಡಿ, ಆಮೇಲೆ ಇಲ್ಲಿ ದುಡ್ಡು ಕೊಡೋದು ಸೆಕೆಂಡ್ರಿ ಅಂತ ಹೇಳಿ ನಾವು LT4 ಅಂತ ಒಂದು ಸೆಕ್ಷನ್ ನ ಮಾಡಿದ್ವಿ. ಆ ಸೆಕ್ಷನ್ ನಲ್ಲಿ ಸರಿಸುಮಾರು 42-44 ಜನ ಇದ್ರು. ಆ 44 ಜನದಲ್ಲಿ 36 ಜನ ವಿದ್ಯಾರ್ಥಿಗಳನ್ನ ಮೆಡಿಕಲ್ ಮಾಡಿದ್ವಿ ನಾವು. 36 ಜನ. ಅವರೆಲ್ಲ ಬಂದಿರೋದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಬಂದಿದ್ರು. ಓನ್ಲಿ ಬರೀ ಒಂದು 5-6 ತಿಂಗಳಲ್ಲಿ ಅವ್ರನ್ನ ಈ ಒಳ್ಳೆ ಪ್ರತಿಷ್ಠಿತ ಕಾಲೇಜ್ ಓದಾಗತ್ತಾರೆ. ನಮ್ಮ ಕರ್ನಾಟಕದಲ್ಲಿ ಗೌರ್ಮೆಂಟ್ ಕಾಲೇಜ್ ಮಾಡಿದ್ದಾರೆ. ಅದರಲ್ಲಿ ಏಮ್ಸ್ ಅಲ್ಲಿ ಈ ವರ್ಷ 2 ಸೆಲೆಕ್ಟ್ ಆಗಿದ್ದಾರೆ. ಅದ್ರ ಜೊತೆಗೆ BMC ಬೆಂಗಳೂರು 5 ಜನ, ಅದ್ರ ಜೊತೆಗೆ MMC ಮೈಸೂರು 7 ಜನ, ಕಿಮ್ಸ್ ಹುಬ್ಳಿ 19 ಜನ, ಅದ್ರ ಜೊತೆಗೆ ಬಿಮ್ಸ್ ಬೆಳಗಾವಿ 25 ಜನ, ವಿಮ್ಸ್ ಬಳ್ಳಾರಿ 17 ಜನ, ಹಿಮ್ಸ್ ಹಾವೇರಿ 10 ಜನ, ಸಿಮ್ಸ್ ಶಿವಮೊಗ್ಗ 6 ಜನ, ಜಿಮ್ಸ್ ಗದಗ್ 10 ಜನ, ರಿಮ್ಸ್ 12 ಜನ, ಕಿಮ್ಸ್ ಕಾರವಾರ 10 ಜನ, ಇಮ್ಸ್ ಯಾದಗಿರಿ 6 ಜನ, ಜಿಮ್ಸ್ ಗುಲ್ಬರ್ಗ 10 ಜನ, ಕಿಮ್ಸ್ ಕೊಪ್ಪಳ 7 ಜನ. ಇನ್ನೂ ಸಾಕಷ್ಟು ಕಾಲೇಜಲ್ಲಿ ನೀವು ಫಸ್ಟ್ ಇಯರ್ ಇಂದ ಹಿಡಿದು ಇಂಟರ್ನ್ಶಿಪ್ ವರೆಗೂ ಪ್ರತಿಯೊಂದು ಯಾವುದೇ ಒಂದು ನಾರ್ಮಲ್ ಕಾಲೇಜಲ್ಲಿ
ನಾರ್ಮಲ್ ಅಂದ್ರೆ ಪ್ರೈವೇಟ್ ಇರ್ಬೋದು, ಸೆಮಿ ಗೌರ್ಮೆಂಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು. ಅಲ್ಲಿ ಸರಿಸುಮಾರು ಫಸ್ಟ್ ಇಯರ್ ಇಂದ ಹಿಡಿದು ಇಂಟರ್ನ್ಶಿಪ್ ವರೆಗೂ ಒಂದೊಂದು ಶಿಕ್ಷಣ ಸಂಸ್ಥೆಯಲ್ಲಿ, ಒಂದೊಂದು ಮೆಡಿಕಲ್ ಕಾಲೇಜಲ್ಲಿ ಸರಿಸುಮಾರು 80-100 ವಿದ್ಯಾರ್ಥಿಗಳು ಇಲ್ಲೇ ಮೆಡಿಕಲ್ ಹಿಡಿದು ಹೋದಂತ ವಿದ್ಯಾರ್ಥಿಗಳು ಓದಕತ್ತಾರೆ. ಅದು ನಮ್ಗೆ ಹೆಮ್ಮೆ. ಅದು ಯಾಕಪ್ಪ ಅಂದ್ರೆ ನಾವು ಆಗಲೇ ನಮ್ಗೆ ಹೋಗಾರ ಸರಿ ಇದ್ರು, ಡಾಕ್ಟರ್ ಮಕ್ಕಳನ್ನ ಡಾಕ್ಟರ್ ಮಾಡಲಿಲ್ಲ, ನಾವು ಇಂಜಿನಿಯರ್ ಮಕ್ಕಳನ್ನ ಇಂಜಿನಿಯರ್ ಮಾಡಲಿಲ್ಲ, ಮತ್ತೆ ಟೀಚರ್ ಮಕ್ಕಳನ್ನ ಟೀಚರ್ ಮಾಡಲಿಲ್ಲ. ನಾವು ಒಬ್ಬ ರೈತನ ಮಗ, ಒಬ್ಬ ಕೂಲಿ ಕಾರ್ಮಿಕನ ಮಗನ ಡಾಕ್ಟರ್ ಮಾಡಿ ತೋರಿಸುವಂತ ಹೆಮ್ಮೆ ನಮ್ಮ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಗಿದೆ. ಇಲ್ಲಿವರೆಗೂ 2017ರಿಂದ ಇಲ್ಲಿವರೆಗೆ ಸರಿಸುಮಾರು 1200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ MBBS ಮಾಡುವಲ್ಲಿ ನಮ್ಮ ಸಂಸ್ಥೆ ಮುಖ್ಯ ಪಾತ್ರ ವಹಿಸಿದೆ. 1200. ಅದ್ರ ಜೊತೆಗೆ 1800ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ BMS ಮಾಡಿದ್ದೇವೆ. ನಾವು ಆಯುರ್ವೇದಿಕ್ ಮಾಡಿದ್ವಿ 1800ಕ್ಕಿಂತ ಹೆಚ್ಚು. ಅದ್ರ ಜೊತೆಗೆ 300-400ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ವೆಟರ್ನರಿ ಡಾಕ್ಟರ್ಸ್ ಮಾಡ್ತೀವಿ. ಅದ್ರ ಜೊತೆಗೆ BSc ಇರ್ಬೋದು, BSMS ಇರ್ಬೋದು, ಒಳ್ಳೊಳ್ಳೆ ರೆಪ್ಯೂಟೆಡ್ ಇಂಜಿನಿಯರ್ ಕಾಲೇಜ್ ಇರ್ಬೋದು, RV ಕಾಲೇಜ್ ಇರ್ಬೋದು, ಸಿಕ್ಕಾಪಟ್ಟಿ ಇಂಜಿನಿಯರ್ ಕಾಲೇಜುಗಳನ್ನ. ಅದ್ರ ಜೊತೆಗೆ ಎಷ್ಟೋ ವಿದ್ಯಾರ್ಥಿಗಳನ್ನ ನಾವು ಈ ಅಪಾರ್ಟ್ ಫ್ರಮ್ ಇದನ್ನ ಸೈನ್ಸ್ ಡಿಪಾರ್ಟ್ಮೆಂಟ್ ಬಿಟ್ಟು ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಓದಿ PSN ಆಗಿರ್ಬೋದು, ಇಲ್ಲ ಎಷ್ಟೋ ವಿದ್ಯಾರ್ಥಿಗಳು EC ಆಗಿರ್ಬೋದು, DYSP ಆಗಿರ್ಬೋದು, ಏನೋ ಒಂದು ಉನ್ನತ ಸ್ಥಾನದಲ್ಲಿ ನಮ್ಮ ಸಂಸ್ಥೆಯಿಂದ ಇಲ್ಲಿ ಮುಗಿಸ್ಕೊಂಡು ಬೇರೆ ಬೇರೆ ಒಂದು ಗೌರ್ಮೆಂಟ್ ಜಾಬ್ದಲ್ಲಿ ಕೆಲಸ ಮಾಡ್ತಾರೆ. ಈಗ ಇಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಏನ್ ಹೇಳೋದಪ್ಪ ಅಂದ್ರೆ, ಈಗ ನಾವು ನಿಮ್ಗೆ ಬೈತಿರ್ಬೋದು ಅಂತಿರ್ಬೋದು, ಯಾರು ದಯವಿಟ್ಟು ನೀವು ನೆಗೆಟಿವ್ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಇಲ್ಲಿರೋಂತ ನಿಮ್ ಬಾಜು ಕೂತಾನೆ ಅವ್ರಿಗಂತೂ ನಾನು ಸಿಕ್ಕಾಪಟ್ಟಿ ಬೈದೀನಿ ಎಲ್ಲವೂ ಆಗೈತೆ, ಅದಕ್ಕೂ ಈಗ ಬಂದು ಕೂತಿದ್ದಾರೆ. ಅರ್ಧಾಯ್ತು. ದಯವಿಟ್ಟು ಯಾರು ನಾವು ಬೈತೀವಿ, ನಮ್ಮ ಟೀಚರ್ ಸ್ಟಾಫ್ ಇರ್ಬೋದು, ನಮ್ಮ ಲೆಕ್ಚರ್ಸ್ ಇರ್ಬೋದು, ಬೈತಾರೆ ಅಂದ್ರೆ ಎಲ್ಲ ನಿಮ್ಗೆ ಒಳ್ಳೇದಕ್ಕೆ ಬೈದಿರ್ತಾರೆ. ಈಗ ನೆಕ್ಸ್ಟ್ ಇಯರ್ ಏನ್ ರಿಸಲ್ಟ್ ಕೊಡ್ತೀರ ಅಂತ ಆಗಲೇ ಇಸ್ಮೇಲ್ ಸರ್ ಹೇಳ್ಬಿಟ್ರು, ಸರ್ ನಾ 2 ಕೊಡ್ತೇನೆ ಅಂತ ಹೇಳಿದ್ರು, 4-20-25. ಆಯ್ತು ಇಸ್ಮೇಲ್ ಸರ್ ಎಲ್ಲಿದ್ರೆ ನೀವು ಕೇಸ್ ಕೊಡ್ರಿ. ಈ ವರ್ಷ 2025-26 ಸಾಲಿನಲ್ಲಿ ಮತ್ತೆ ನಾವು 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಮೆಡಿಕಲ್ ಸೀಟ್ ಅನ್ನು ಕೊಟ್ಟೆ ಕೊಡ್ತೀವಿ. ಈ ವೇದಿಕೆ ಮುಖಾಂತರ ಹೇಳ್ತೀನಿ, 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಮತ್ತೆ ನಾವು ವೈದ್ಯಕೀಯ ಸೀಟ್ಗೆ ಮತ್ತೆ ಮೆಡಿಕಲ್ ಮಾಡಿ ತೋರಿಸ್ತೀವಿ. ನೆಕ್ಸ್ಟ್ ಇಯರ್ ನಾವೊಂದು ಬಿಡಂಗಿಲ್ಲ, ಒಂದು ಒಳ್ಳೆ ರ್ಯಾಂಕ್ ಅನ್ನ ಕೊಟ್ಟೇ ಕೊಡ್ತೀವಿ. ಅದು ರ್ಯಾಂಕ್ ಅನ್ನ ಎಷ್ಟಂತ ನಾವು ಹೇಳಂಗಿಲ್ಲ, ಒಟ್ಟು ನಾವು ಬಿಲೋ ಒಂದು ಡಬಲ್ ಡಿಜಿಟ್ ಆದ್ರೆ ನಾವು ಕರ್ನಾಟಕ ರ್ಯಾಂಕ್ ಅನ್ನು ಕೊಡಬೇಕಂತ ಆಲ್ರೆಡಿ ನಾವು ಆ ಕೆಲಸನ ಮಾಡ್ತಾ ಇದ್ದೀವಿ. ಸಂಸ್ಥೆಯನ್ನ ನಮ್ಮ ತಂದೆ MS ಪಾಟೀಲ್ ಅವರು ನಾಗರಬೆಟ್ಟದಲ್ಲಿ ಹಳೆಯ ಮನೆಯ ಎತ್ತಿನ ಕೊಟ್ಟಿಗೆಯಲ್ಲಿ ಕೇವಲ 4 ಜನ ವಿದ್ಯಾರ್ಥಿಗಳೊಂದಿಗೆ ಆರಂಭಿಸಿದರು. ಆದರೆ ಇದೀಗ ಸಂಸ್ಥೆಯಲ್ಲೇ 5,000 ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನ ಮಾಡುತ್ತಿದ್ದಾರೆ. ಬಡ ವಿದ್ಯಾರ್ಥಿಗಳಿಗಾಗಿ 6 ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಅನ್ನ ಮೀಸಲಿಡಲಾಗಿದೆ. ಅನೇಕ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನಮ್ಮ ಸಂಸ್ಥೆ ನೀಡಿದೆ. ಪ್ರತಿ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯಕ್ಕಾಗಿ ಸಂಸ್ಥೆಯ ಕಸ ಗುಡಿಸುವನಿಂದ ಹಿಡಿದು ಎಲ್ಲರ ಪರಿಶ್ರಮವಿದೆ ಎಂದು ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಅವರು ಹೆಮ್ಮೆಯಿಂದ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ವಿಜಯಶೇಖರ್ ಬಿರಾದಾರ್, ಡಾಕ್ಟರ್ ಬಸನಗೌಡ ಕರೇಕಲ್, ಡಾಕ್ಟರ್ ಪರಶುರಾಮ್ ವಡ್ಡರ್ ಅವರು 5 ವರ್ಷ MBBS ಮುಗಿಸಿದ ನಂತರ ವಿದ್ಯಾರ್ಥಿಗಳನ್ನು ಮರಳಿ ಸಂಸ್ಥೆಗೆ ಕರೆಯಿಸಿ MBBS ನಂತರದ ಸ್ನಾತಕೋತ್ತರ ಪದವಿಗೆ ಆಯ್ಕೆಗೆ ಸಂವಾದ, ಸಲಹೆ, ಸೂಚನೆಗಳನ್ನು ನೀಡುವ ಕಾರ್ಯಕ್ರಮವನ್ನು ಆಯೋಜಿಸಬೇಕು. ಕಲಿತಂತಹ ಶಿಕ್ಷಣ ಸಂಸ್ಥೆ ಮತ್ತು ಶಿಕ್ಷಕರನ್ನ ವಿದ್ಯಾರ್ಥಿಗಳು ಯಾವತ್ತೂ ಮರೆಯಬಾರದು. ಪ್ರತಿ ವಿದ್ಯಾರ್ಥಿಗಳಲ್ಲಿ ಸಾಧಿಸುವ ಛಲವಿರಬೇಕು ಎಂದು ಕಿವಿ ಮಾತನ್ನ ಹೇಳಿದರು. ಸಂಗಮೇಶ್ ಹೋಗಾರ್ ಮತ್ತು TD ಲಮಾನಿ ಅವರು ವಿದ್ಯಾರ್ಥಿಗಳಿಗೆ ಹೆತ್ತವರ ಪರಿಶ್ರಮವನ್ನ ಮರೆಯದೆ ಅವರ ಕನಸನ್ನ ನನಸು ಮಾಡಬೇಕು ಎಂದು ಹಾರೈಸಿದರು. ಅಡ್ವೈಸ್ ಅಂದ್ರೆ ಇವರು 5 ವರ್ಷ MBBS ಮುಗಿದ ನಂತರ ವಾಪಸ್ ಈ ಶಿಕ್ಷಣ ಸಂಸ್ಥೆಗೆ ವಾಪಸ್ ಬರಬೇಕು. ಬಂದ ನಂತರ ಅವರಿಗೆ ಕರಿಯರ್ ಅಡ್ವೈಸ್ ಅನ್ನ ನಾವು ಕೊಡೋಕೆ ಇಚ್ಛೆ ಪಡ್ತೀವಿ. ವೈದ್ಯರಾಗಿ ಮುಂದೆ MBBS ಮುಗಿದ ನಂತರ ಮುಂದೆ ಏನು ಜೀವನ, ನಮ್ಮ ಅನುಭವಕ್ಕೆ ತಕ್ಕಂತೆ ಜೀವನ. ವರ್ಷ ಮುಗಿದ ನಂತರ ಇದೇ ಬ್ಯಾಚ್ 187 ಜನಕ್ಕೆ ತಾವು ಈ ಸಂಸ್ಥೆಗೆ ವಾಪಸ್ ಕರೆಸಿ ಒಂದು ಸಂವಾದವನ್ನು ಏರ್ಪಡಿಸಬೇಕು. MBBS ಮುಗಿದ ನಂತರ ಮುಂದಿನ ಜೀವನ ಹೇಗೆ, ನಾವು ಯಾವ ರೀತಿ ನಮ್ಮ ಸ್ನಾತಕೋತ್ತರ ಪದವಿಯನ್ನು ನಾವು ಆಯ್ದುಕೊಳ್ಳಬೇಕಾಗ್ತದೆ. ಸೊ ನಿಷ್ಠೆಯಿಂದ ನಿಮ್ದೆಲ್ಲ 5.5 ವರ್ಷ ಸಂಪೂರ್ಣವಾಗಿ ಕರೆಕ್ಟ್ ಆಗಿ ಮುಗಿಸ್ರಿ, ವಾಪಸ್ ಈ ಸಂಸ್ಥೆಗೆ ಬರ್ರಿ. 5.5 ವರ್ಷ ಆದ ನಂತರ ನಾವು ಅಮಿತ್ ಗೌಡ್ರ ಜೊತೆ ಸೇರಿ ನಿಮಗೆಲ್ಲರಿಗೂ ಒಂದು ನಿಮ್ಮ ಆಕ್ಸ್ಫರ್ಡ್ ಸ್ಕೂಲಲ್ಲಿ ಬೆಳೆದಿದ್ದೀರ ಅಂದ್ರೆ ಒಟ್ಟ ಮರಿಬೇಡ್ರಿ, ಮುಂದೆ ಎಷ್ಟೇ ಮುಂದುವರಿ ಇನ್ನ ಬೆಳೆದ. ಯಾಕಂದ್ರೆ ನಿಮ್ ಫೌಂಡೇಶನ್ ಕೊಟ್ಟಿದ್ದ ಸಂಸ್ಥೆ ಆಕ್ಸ್ಫರ್ಡ್ ಸಂಸ್ಥೆ. ಸೊ ಅಲ್ಲಿಂದಾನೇ ನೀವು ಬಂದಿದ್ದು, ನಿಮ್ಮ ಮುಂದೆ ಬೆಳ್ಕೋತವ್ರಿ, ಇನ್ನೂ ಬೆಳಿಬೇಕು. ಸೊ ಶಿಕ್ಷಣ ಅಂದ್ರೆ ಯಾರು ಕಸಿಲಾರ್ದಂತ ಸಂಪತ್ತು. ನಿಮ್ ಕಡೆ ಬಂಗಾರ ಇದ್ರು ಕಸ್ಕೋತಾರ, ರೊಕ್ಕ ಇದ್ರು ಕಸ್ಕೋತಾರ, ಟ್ಯಾಕ್ಸ್ ಹಾಕ್ತಾರ, ಇಲ್ಲ ಗೌರ್ಮೆಂಟ್ ಕಸ್ಕೋತಾರೆ. ಶಿಕ್ಷಣ ಯಾರು ಕಸ್ಕೊಳಕ್ಕಾಗತ್ತೆ? ಸೊ ನೀವು ಎಷ್ಟು ಓದ್ತೀರ ಅಷ್ಟು ನಿಮ್ ಸಂಪತ್ತು ಜಾಸ್ತಿ ಆಗುತ್ತೆ.
ಆಕ್ಸ್ಫರ್ಡ್ ಸಂಸ್ಥೆಯಿಂದ ನೀವು ಬೆಳೆದಿದ್ದೀರಾ ಅಂದರೆ ಇನ್ನೂ ಬೆಳ್ಕೊತ ಹೋಗ್ಬೇಕು. ಇನ್ನು ಯಾರು MBBS ಸೀಟ್ ತೊಗೊಂಡಿದ್ದೀರಾ ಇನ್ನೂ ಬೆಳಿಬೇಕು, ಇನ್ನೂ ಓದಬೇಕು. ಯಾಕಂದ್ರೆ ಓದೋದು ಶಿಕ್ಷಣ ಅಂದರೆ ನೆವರ್ ಎಂಡಿಂಗ್. ಸೊ ಇನ್ನು ಯಾರು PUC ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ, ಇನ್ನೂ ಕಲಿತಾ ಇದ್ದೀರಾ. ಸೊ ಆಮೇಲೆ ನೀವು ಇನ್ನೂ ಯಾಕಪ್ಪ ಆಗಿಲ್ಲ ಅಂತ ಅನ್ನೋದಿಲ್ಲ. ಸೊ ಮಾಡ್ತೀನಿ ಅನ್ನೋ ಒಂದು ಛಲ ಇತ್ತಿತ್ತಂದ್ರೆ ಸೊ ನೀವು ಮಾಡಬೇಕು. ಈಗ ಅಮೀರ್ಗೌಡ್ ಸರ್ ಹೇಳಿದ್ರು ಹಾಗೆ ಆಗುತ್ತೆ ಅಂತಂದ್ರೆ ಹಾಗೆ ಆಗುತ್ತೆ. ಶಿಕ್ಷಣ ಸಂಸ್ಥೆ 4 ಮಂದಿಲಿಂದ ಚಾಲು ಮಾಡಿದ್ದು ಹೆಮ್ಮರವಾಗಿ ಬೆಳೆದಿದೆ. ಸೊ ನೀವು ಹೆಮ್ಮರವಾಗಿ ಬೆಳಿಬೋದು. ಇಲ್ಲೇ ಬೆಳೆದ್ರಿ, ಇನ್ನು MBBS MBD ಮಾಡಿದ್ರಿ ಹೇಳಿದ್ರು. ಸೊ ನೀವೆಲ್ಲ ಕಷ್ಟಪಟ್ಟು ಇಲ್ಲಿ ಕಷ್ಟಪಟ್ಟು ನಿಮ್ಮ ಪೇರೆಂಟ್ ಕಳ್ಸಿರ ನಿಮ್ಮನ್ನ, ಆಮೇಲೆ ನೀವು ಕಷ್ಟಪಡೋಕ್ಕೆ ಬಂದಿರಿ. ಸೊ ಎಲ್ಲರೂ ಒಂದು 2 ರಿಂದ 3 ವರ್ಷ ಲಾಂಗ್ ಟರ್ಮ್ ಅದ್ರ 3 ವರ್ಷ, ಇಲ್ಲ ಲಾಂಗ್ ಟರ್ಮಲ್ಲಿ 2 ವರ್ಷ ಆಯ್ತು. ಈಗ ಸ್ಟಾರ್ಟ್ ಆಗಿರ್ತಂತ ಇದು 2 ವರ್ಷ ಮುಗಿದಂತೆಲ್ಲ ಇನ್ನೂ ಕಷ್ಟ ಭಾಳ ಜಾಸ್ತಿ ಬರ್ತೈತಿ. ಬಟ್ ಕಷ್ಟಪಟ್ಟು 2 ವರ್ಷ ಕಷ್ಟಪಟ್ಟು ಚೆನ್ನಾಗಿ ಓದಿ ನೀಟಾಗಿ ಪಾಸ್ ಆಗಿ MBBS ಆಗ್ತೀರಿ, MD ಆಗ್ತೀರಿ, MS ಆಗ್ತೀರಿ, DNB ಆಗ್ತೀರಿ, DM ಆಗ್ತೀರಿ. ಆದ್ರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಲಕ್ಷ್ಯ ರೋಗಿಯ ಹೃದಯ ಬಡಿತದ ಮೇಲೆ ಇರಬೇಕು ಹೊರತಾಗಿ ರೋಗಿಯ ಪಾಕೆಟ್ ಮೇಲೆ ಇರಬಾರ್ದು. 2023 172, and whereas the last year 2024 the result it is there before you all 187. This is what we call Oxford. And wherever you go at, if you say I am an Oxfordian, while saying the word that I am an Oxfordian, we should have to feel the goosebumps. I must have to proudly say that yes, I am the Oxfordian. The reason is what? Because the journey which has started from the 8 to 187, it is not that much of the easiest one. Continuous effort, dedication from the management side, dedication from the teaching staff, and the people, those who so-called as a management. You know that we have seen from the other institutions also, there are number of a management. ಬಹಳಷ್ಟು ಕಡೆ ಕೂಡ ನೋಡಿದೀವಿ, ಸುಮಾರು ಜನ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು ಬರ್ತಾರೆ. ವಾರದೊಳಗಡೆ ಒಂದ್ಸಲ ಬಂದು ಒಂದು ರೌಂಡ್ ಹಿಂದ್ಗಡೆ ಕೈ ಕಟ್ಕೊಂಡ್ಬಿಟ್ಟು ಸಣ್ಣ ಹೋಗಿ ಒಂದು ಐ ಹ್ಯಾವ್ ಸೀನ್ ದ ಕಾಲೇಜ್ ಫಿನಿಶ್ಡ್. ಆದ್ರೆ ಇಲ್ಲಿರುವಂತವರು ಪಾಟೀಲ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಅಮಿತ್ ಸರ್ ಅಂತರು completely they will be here in the college along with the students of our 24/7. If I say I am not at all ರೂಪಿಸುವಂತ ವ್ಯಕ್ತಿತ್ವ ರೂಪಿಸುವಂತ ಒಂದು ಸಂಸ್ಥೆ ಅದು ಶಿಕ್ಷಣ ಸಂಸ್ಥೆ ಯಾವ್ದಂದ್ರೆ ಪಾಟೀಲ್ ಆಕ್ಸ್ಫರ್ಡ್ ಸಂಸ್ಥೆ. ನೀಟ್ ಎಕ್ಸಾಮ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಹಾಗ ವಿದ್ಯಾರ್ಥಿಗಳನ್ನ ನೀಟಾಗಿ ರೂಪಿಸುವಂತಹದ್ದು. ಹಾಗೆ ಆ ಒಂದು ಸಂಸ್ಥೆಯ ಒಬ್ಬ ಕಪ್ತಾನ್ ಇದ್ದಾರೆ. ಕಪ್ತಾನ್ ಅಂದ್ರೆ ಕ್ಯಾಪ್ಟನ್ ಅಂತ. ಆ ಕ್ಯಾಪ್ಟನ್ ಹೇಗಿದ್ದಾರೆ ಅಂದ್ರೆ ಹೆಂಗ ನೀಟನ್ನ ಎಷ್ಟು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಮಾಡ್ತಾರಲ್ಲ ಅಂತ ನೀಟ್ ಆದಂತ ವ್ಯಕ್ತಿತ್ವ ಹೊಂದಿರುವ ಯಾರಂದ್ರೆ ಅಮಿತ್ ಗೌಡ್ರ ಅಂತ. ವೈದ್ಯಕೀಯ ವಿಭಾಗಕ್ಕೆ ಆಯ್ಕೆಯಾದ 187 ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ವತಿಯಿಂದ ಸನ್ಮಾನಿಸಿ ಪುಸ್ತಕವನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ಡಾಕ್ಟರ್ SB ಗಂಗನಗೌಡರ್, ಕಾಶಿಪತಿ ಚಟ್ಟಿ, ಮಂಜುನಾಥ್ ಮಂಕಣಿ, ರೇವಣ ಸಿದ್ದಪ್ಪ ಚಲವಾದಿ ಹಾಗೂ ವೈದ್ಯಕೀಯ ವಿಭಾಗಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇಸ್ಮಾಯಿಲ್ ಮನಿಯಾರ್ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು. ವಿದ್ಯಾರ್ಥಿನಿ ಚಿನ್ಮಯಿ ಪ್ರಾರ್ಥಿಸಿದರೆ ಮೌನೇಶ್ ಶಹಾಪುರ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು.
ನೀಟ್ ಹುಡುಗಿಯರ್ ನೋಡ್ಬೇಕು, ಒಂದು ವಿದ್ಯಾರ್ಥಿ CET ಬರಿಬೇಕು, ನೀಟ್ ಬರಿಬೇಕು, JEE ಬರಿಬೇಕು, ವೆಟರ್ನರಿ ಬರಿಬೇಕು, PUC ಬರಿಬೇಕು. ಆದ್ರೂ ಇಡೀ ನಾರ್ತ್ ಕರ್ನಾಟಕದಲ್ಲಿ 15 ಡಿಸ್ಟ್ರಿಕ್ಟ್ ಅಲ್ಲಿ ನಾವೇ ಫಸ್ಟ್